ಆಗ ನಮಗೆ ಹೆಚ್ಚು ಸಂಭಾವನೆ ಕೊಡ್ತಿರಲಿಲ್ಲ. ಆಗ ಬಡ್ಜೆಟ್ ಕಮ್ಮಿ ಇತ್ತು, ಸಬ್ಜೆಕ್ಟ್ ಚೆನ್ನಾಗಿತ್ತು. ಆದರೆ ಇವತ್ತೇನಾಗಿದೆ, ಬಡ್ಜೆಟ್ ಇದೆ, ಸಬ್ಜೆಕ್ಟ್ ಇಲ್ಲ. ನಾವು ಪಾಠ ಮಾಡ್ಬೇಕಾದ್ರೆ ನಮಗೆ ಅಷ್ಟೇನು ದುಡ್ಡು ಕೊಡ್ತಾ ಇರಲಿಲ್ಲ. ನೋಡಿ, ನಾನು ಅಂದಾಜು ಅಂದರೆ ಇಡೀ ಸಿನಿಮಾಗೆ 5,000 ರೂಪಾಯಿ ಲೆಕ್ಕ ಹಾಕಿ. ಅದು 1 ವರ್ಷನೇ ಆಗ್ಬೋದು, 6 ತಿಂಗಳೇ ಆಗ್ಬೋದು, 3 ತಿಂಗಳೇ ಆಗ್ಬೋದು, 4 ತಿಂಗಳೇ ಆಗ್ಬೋದು. ಆಗ ಪಿಕ್ಚರ್ ಲೆಕ್ಕ, ಈಗ ದಿನದ ಲೆಕ್ಕ ಬಂದುಬಿಟ್ಟಿದೆ. ಆಗ ಪಿಕ್ಚರ್ ಲೆಕ್ಕ 5,000 ರೂಪಾಯಿ, ಹೆಚ್ಚು ಅಂದರೆ 10,000 ರೂಪಾಯಿ. ಹಬ್ಬಬ್ಬ ಅಂದರೆ ನಾವು ಪಿಕ್ಚರ್ ಮಾಡಿದ್ದು 20,000 ರೂಪಾಯಿ ಸರ್. ಆ ಟೈಮ್ನಲ್ಲಿ ಸಿನಿಮಾ ಮಾಡಿದ್ದು. ಆ ಸಿನಿಮಾ ಮಾಡಿದಾಗ ಆಗಿನ ರೇಟು ಹಾಗೆ ಇತ್ತು. ಹಾಗೆ ಯಾವುದೋ ದುಡ್ಡು ಉಳ್ಸೋಕ್ಕಾಗಲಿಲ್ಲ ನನ್ನ ಕೈಲಿ. ಹಣದ ಯಾವುದೇ ಮಾಡಿದ್ರೆ ಎಲ್ಲ ಇನ್ಸ್ಟಾಲ್ಮೆಂಟ್ ಬೇಸಲ್ಲೇ ಹೋಗ್ತಾಯಿತ್ತು. ಇವತ್ತಿಗೂ ಸಹ ಇವತ್ತಿಗೆ ಒಂದು ಅರ್ಜೆಂಟಿಗೆ ಒಂದು ದುಡ್ಡು ಬೇಕು ಅಂದರೆ ನನ್ನ ಹತ್ರ ದುಡ್ಡಿಲ್ಲ. ಏನೇ ಒಂದು ವಸ್ತು ತೊಗೋಬೇಕಾದ್ರೂ ಇನ್ಸ್ಟಾಲ್ಮೆಂಟಿಗೆ ಹೋಗ್ತೀನಿ ನಾನು. ಯಾಕೆಂದರೆ ನಾವು ಆಗ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲಿಲ್ಲ ಸರ್. ನಾನು ಹೇಳಿದ್ನಲ್ಲ, ತೆಲುಗು ಪಿಕ್ಚರಿಗೆ ಹೋಗ್ಬಿಟ್ಟಿದ್ರೆ ನಾನು ಇವತ್ತೊಂದು ಒಳ್ಳೆ ಇದರಲ್ಲಿ ಇರ್ತಿದ್ದೆ. ಆದರೆ ಕನ್ನಡ ಅಂದ್ಕೊಂಡು ಕನ್ನಡದಲ್ಲಿ ಇದ್ಬಿಟ್ಟೆ. ಆಮೇಲೆ ದುಡ್ಡು ನಮಗೆ ಹೆಚ್ಚು ಸಿಗ್ತಾ ಇರಲಿಲ್ಲ. ನಾಯಕನಿಗೆ 30,000 ನಮಗೇನು ಕೊಡ್ತಾಯಿದ್ರು ಸರ್, ಭಾಳ ಕಷ್ಟ ಇತ್ತು. ಆದರೆ ಈ ಯಾವಾಗ ಪಾತ್ರ ಸಿಕ್ಕಿತು, ನನಗೆ ಒಳ್ಳೆ ಪಾತ್ರಗಳು ಸಿಕ್ಕಿತು ಸರ್. ಇಂಥ ಪಾತ್ರ ಅಂತೆಲ್ಲ, ಅಂಥ ಪಾತ್ರ ಮಾಡಿದೆ. ತರಲೆ ನನ್ನ ಮಗದಲ್ಲಿ ಜಿಬ್ಳನ್ ಪಾತ್ರ ಉಪೇಂದ್ರ ಅವರು ತೋರಿಸಿದ್ರು. ಇನ್ನು ಯಾರೂ ಆ ಥರ ಜಿಬ್ಳನ್ ಪಾತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮಾಡಿದ್ರು. ಆಮೇಲೆ ಉಷ್ ಪಿಕ್ಚರಲ್ಲಿ ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿಸೋದು ನನ್ನ ಹತ್ರ ಉಪೇಂದ್ರ. ಇದು ಹೇಗಾಯಿತು ಅಂದರೆ, ತರಲೆ ನನ್ನ ಮಗ ಸಕ್ಸಸ್ ಆದಾಗ ಸ್ವಲ್ಪ ನಾನು ಬ್ಯುಸಿ ಆಗಿಬಿಟ್ಟೆ. ಜಗ್ಗೇಶು, ನಾವು ಮತ್ತು ವಿಷ್ಣುವರ್ಧನ್ನು ಈ ಕಡೆ ಎಲ್ಲ ಸ್ವಲ್ಪ ನಮಗೆ ಕ್ಯಾರೆಕ್ಟರ್ ಸಿಗೋಕ್ಕಾಗ್ಬಿಡ್ತು. ಕಾಮಿಡಿ ಕ್ಯಾರೆಕ್ಟರ್ ಅಲ್ಲ. ಆಗ ನಾನು ಉಮಾಶ್ರೀ ಅವರು ಕಾಮಿಡಿ ಕ್ಯಾರೆಕ್ಟರ್ ಶುರು ಮಾಡಿಬಿಟ್ವಿ. ಈಗ ಇವನು ಉಷ್ ಆವಾಗ ಸ್ವಲ್ಪ ಬ್ಯುಸಿ ಇದ್ದಾಗ ಉಪೇಂದ್ರ ಕರೆದ. ಆಗ ಕುಮಾರ್ ಗೋವಿಂದ್ ಇದ್ದಾರಲ್ಲ, ಅವ್ರಿಗೆ ಆ ಪಿಕ್ಚರ್ ಮಾಡ್ತಾಯಿದ್ರು, ಉಷ್ ಪಿಕ್ಚರು. ಸರಿ, ನನ್ನ ಕರೆದು ನೀನು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ಬೇಕು ಕಣಯ್ಯ ಅಂದರು. ಆಗ ನಾನು ಏನು ಮಾಡ್ತಾಯಿದ್ದೆ, ಈ ಸೀತಾಂಜನಿ ಅಂತ ಒಂದು ಪಿಕ್ಚರ್ ಮಾಡಿದೆ. ಈ ಅರಸೀಕೆರೆ ಇದೆಯಲ್ಲ, ದೊಡ್ಡ ಅರಸೀಕೆರೆ, ಅಂಬರೀಷರು ಹುಟ್ಟಿದೂರು, ಅಲ್ಲಿ ಶೂಟಿಂಗು. ನಮ್ಮದು ಉಷ್ ಪಿಕ್ಚರು ಜವಳಿಲಿ ಶೂಟಿಂಗು, ಚಿಕ್ಕಮಗಳೂರು. ಸರಿ, ನಾನು ಮಾಡಿದೆ. ಆಯ್ತಪ್ಪ ಮಾಡ್ತೀನಿ ಅಂಥೇಳಿ ಅಲ್ಲೇ 5 ದಿವಸ ಮಾಡೋದು, ಇಲ್ಲಿ ಬಂದು ಇಲ್ಲಿ ಸೀತಾಂಜನಿ ಪಾಠ ಮಾಡೋದು, ಇಲ್ಲಿಂದ ಮತ್ತೆ ಚಿಕ್ಕಮಗಳೂರಿಗೆ ಹೋಗೋದು. ಈ ರೀತಿ ಮಾಡಿ ಸೀತಾಂಜನಿ ಪಿಕ್ಚರ್ ಮಾಡಿದೆ, ಉಷ್ ಪಿಕ್ಚರ್ ಮಾಡಿದೆ. ಉಷ್ ಪಿಕ್ಚರ್ ಎಷ್ಟು ನನಗೆ ಪ್ರಾಮುಖ್ಯತೆ ಕೊಡ್ತು ಅಂದ್ರೆ, ಇವತ್ತು ನಾನು ಎಲ್ಲೇ ಹೋದರೂ ಅದೇನು ಹಂಗೆ ಬೈದಿದ್ದೀರ ಅದು ಬೈದ್ಬಿಡಿ ಸರ್ ಒಂದು ಸಲ ಅಂತ. ನಾಟಕ ಕಂಪ್ನಿಗೆ ಹೋದ್ರೆ ಸಾಕು, ಯಾರು ಇಂಟರ್ವ್ಯೂನಲ್ಲಿ ಪರಿಚಯ ಮಾಡಿಸ್ತಾರಲ್ಲ, ಅವಾಗ ಸರ್ ಒಂದು ಸರಿ ಬೈದಿ ಸರ್ ನಮ್ಮನ್ನೆಲ್ಲ ಅನ್ನೋರು. ಆ ರೀತಿ ಆಯಿತು. ಅದು ಭಾಳ ನನಗೆ, ಯಾಕಂದರೆ ಆಗಂತ ಉಮೇದಿತ್ತು, ಏನಾದ್ರು ಮಾಡಬೇಕು ಅಂತಿತ್ತು. ಆಮೇಲೆ ಯೂನಿಟ್ನಲ್ಲೂ ಹಾಗೆ ಇತ್ತು. ಉಪೇಂದ್ರವ್ರ ಜೊತೆಗೆ ನಾವೆಲ್ಲ ಇಲ್ಲ ಏನಾದ್ರು ಸಾಧನೆ ಮಾಡಬೇಕು, ಎಲ್ರಿಗೂ ಸಾಧನೆ ಮಾಡಬೇಕನ್ನೋ ಹುಮ್ಮಸ್ಸಿತ್ತು. ನಾವು ಉಷ್ ಪಿಕ್ಚರ್ ಮಾಡ್ಬೇಕಾದ್ರೆ ಎಷ್ಟು ಗೊತ್ತಾ, ಯಾರಿಗೂ ರೂಮ್ ಇಲ್ಲವೇ ಇಲ್ಲ. ರೂಮು ಒಂದು ಎಸ್ಟೇಟ್ ಬಂಗ್ಲಾ, ಇನ್ನೊಂದು ಮನೆಯಲ್ಲೆಲ್ಲ ಪೋಷಕ ಕಲಾವಿದರು, ಇನ್ನೊಂದು ಇದರಲ್ಲಿ ಆರ್ಟಿಸ್ಟು, ಹೀರೋ ಅವರೆಲ್ಲ ಇವರು. ಕುಮಾರ್ ಗೋವಿಂದು ಯಾರೋ ಒಂದು ಕಡೆ ಕಾಶಿನಾಥ್ ಸಹ ಪಾತ್ರ ಮಾಡ್ತಾಯಿದ್ರು. ಅದು ಉಪೇಂದ್ರ ನಿಜವೂ ಇವತ್ತಿಗೂ ನಾನು ಉಪೇಂದ್ರನ ಕಂಡ್ರೆ ಹೇಳೋದು, ನೀನು ಹೀರೋ ಆಗಬಾರ್ದಾಗಿತ್ತು ಕಣಯ್ಯ, ಟೆಕ್ನಿಷಿಯನ್ ಆಗಬೇಕಾಯ್ತು. ಆಯಪ್ಪ ಡೈರೆಕ್ಟ್ರೇ ಆಗಿದ್ದಿದ್ದರೆ ಇವತ್ತು ಅನೇಕ ರೀತಿಯ ಚಿತ್ರಗಳನ್ನು ಕೊಡ್ತಾಯಿದ್ರು. ಹೀಗೆ ಪ್ರಾರಂಭವಾಯಿತು. ಆಮೇಲೆ ಉಪೇಂದ್ರ ನಮ್ಮದು ಗೆಳೆತನ ಶುರುವಾಯಿತು. ಅವ್ರು ಶುರುವಾದಾಗಲಿಂದ ಎಲ್ಲ ಈಗ ಇವತ್ತು ಕೆಲವಿಗೆಲ್ಲ ನಿರ್ದೇಶಕರಾಗಿದ್ದಾರೆ, ಇವರೆಲ್ಲ ನಾವು ಸೇರಿದಾಗ ಕ್ಲ್ಯಾಪ್ ಹೊಡಿತಾಯಿದ್ರು, ಕ್ಲಬ್ ಬಾಯ್ ಆಗಿದ್ದರು. ಇವತ್ತು ಏನೋ ಕೆಲವರೆಲ್ಲ ಇದ್ದಾರೆ, ನಿಮ್ಗೆ ಗೊತ್ತಿರಬೇಕು. ಅಂದಿನ ಅಸಿಸ್ಟೆಂಟ್ ಡೈರೆಕ್ಟ್ರಲ್ಲಿ ಇವತ್ತು ನಿರ್ದೇಶಕರಾಗಿದ್ದಾರೆ. ನಾವು ಪಾಠ ಮಾಡ್ಬೇಕಾದ್ರೆ ಕ್ಲ್ಯಾಪ್ ಹೊಡಿತಾಯಿದ್ರು ಅಂದರೆ ಇವತ್ತು ಅವರೆಲ್ಲ ಡೈರೆಕ್ಟ್ರ್ ಆಗಿದ್ದಾರೆ. ನಮ್ಮನ್ನು ಜ್ಞಾಪಿಸ್ಕೋತಾರೆ, ಆದ್ರೇನು ಅಷ್ಟು ಜ್ಞಾಪಿಸ್ಕೊಳ್ಳಲ್ಲ ಈಗ. ಯಾಕೆಂದರೆ ಅವರೆಲ್ಲ ಡೈರೆಕ್ಟ್ರ್ ಆಗಿಬಿಟ್ರು. ಆಗಿನ ಇದು ಲೆವೆಲ್ಲಿಗಿಂತ ಈಗಿನ ಲೆವೆಲ್ ಎತ್ತರ ಹೋಗ್ಬಿಟ್ರು. ಹಾಗಾಗಿ ನಮ್ಮನ್ನು ಈಗ ಏನು ಹಿರಿಯ ಕಲಾವಿದರು ನಾವಿದ್ದೀವಿ, ಸ್ವಲ್ಪ ನಮಗೆ ಅವಕಾಶಗಳು ಭಾಳ ಕಡಿಮೆ. ಎಲ್ಲ ಹೊಸ ಜನ್ರೇಷನ್ ಬರ್ತಾಯಿದೆ, ಮಾಡ್ತಾಯಿದ್ದಾರೆ. ಆದರೂ ಅವಕಾಶ ಸಿಗ್ತಾಯಿದೆ. ಮತ್ತು ಇದರ ಮಧ್ಯದಲ್ಲಿ ನಾನು TV ಸೀರಿಯಲ್ಗಳು ಮಾಡೋಕ್ಕೆ ಶುರು ಮಾಡಿದೆ. ಪ್ರಪ್ರಥಮವಾಗಿ ದೂರದರ್ಶನದಲ್ಲಿ TV ಸೀರಿಯಲ್ ಪ್ರಾರಂಭ ಆಗಿದ್ದೆ ನಮ್ಮಿಂದ. ಆಗ TV ಸೀರಿಯಲ್ಲು ದೂರದರ್ಶನದಲ್ಲಿ 13 ಎಪಿಸೋಡ್ ಕೊಡೋರು. ಆ 13 ಎಪಿಸೋಡು ಸಹ ನಮ್ಮದೇ ಆಗ್ತಿತ್ತು. ಈ ರವಿಕಿರಣ್ ಆಗಿರ್ಬೋದು, ಆಮೇಲೆ ಮಹಾದೇವ ಆಗಿರ್ಬೋದು, ರಾಜವರ್ಧನ್ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, B ಸುರೇಶ ಆಗಿರ್ಬೋದು, ಇವರೆಲ್ಲ ಆಗ TV ಸೀರಿಯಲ್ ಮಾಡ್ತಾಯಿದ್ರು. ನಮ್ಮನ್ನು ಇಟ್ಕೊಂಡು ಮಾಡಿದ್ರು. ಆಗ ನಾವು ಫೇಮಸ್ ಇದ್ವಲ್ಲ, ಕಾಮಿಡಿ ಕ್ಯಾರೆಕ್ಟರ್ಗಳನ್ನೆಲ್ಲ ಮಾಡಿಸ್ಬಿಡ್ತಾಯಿದ್ರು. ಸೀರಿಯಲ್ ಮಾಡಿದ್ವಿ. ಮೊನ್ನೆ ಸಾಧಾರಣವಾಗಿ ಒಂದು 3-4 ವರ್ಷಕ್ಕೆ ಜೋಕಾಲಿ ಅಂತ ಒಂದು ಸೀರಿಯಲ್ಲು 4 ವರ್ಷಗಳ ತನಕ ಮಾಡಿದ್ವಿ.
ಹಾಗಾಗಿ ಸೀರಿಯಲಲ್ಲೂ ಸಹ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ವಿ. ನಮ್ಮದೇ ಮೇಯ್ನು ಅದರಲ್ಲಿ ಪಾಠ ಮಾಡಿದ್ವಿ. ಈಗ ಅದೇ ಹೇಳಿದ್ನಲ್ಲ, ಸ್ವಲ್ಪ ಕಮ್ಮಿ ಆಗಿದೆ, ಸೀರಿಯಲ್ಗಳು ಅಷ್ಟು ಜಾಸ್ತಿ ಇಲ್ಲ, ಅವಕಾಶಗಳು ಕಮ್ಮಿ. ನಾನೊಬ್ಬನೇ ಅಂತಲ್ಲ, ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಕಲಾವಿದರು, ನಾನಾಗಿರ್ಬೋದು, ಶಿವರಾಮಣ್ಣ ಆಗಿರ್ಬೋದು, ಉಮೇಶ್ ಅಣ್ಣ, ಡಿಂಗ್ರಿ ನಾಗರಾಜು, ಹೊನ್ನೊಳ್ಳಿ ಕೃಷ್ಣ, ಬೇರೆದಾರು, ರಮಾನಂದ, ರೇಖಾದಾಸು, ಅಪೂರ್ವ, ಇವೆಲ್ಲ ನಮಗೆ ಜೊತೆ ಇದ್ದವು. ನಾವು ಆವಾಗ ಎಲ್ಲ ಅವಕಾಶಗಳು ಕಡಿಮೆ ಆಗಿದೆ. ಆದರೂ ಪರವಾಗಿಲ್ಲ, ಚಿತ್ರರಂಗನಲ್ಲಿ ನಂಬ್ಕೊಂಡಿದ್ದೀವಿ, ಅದರದ ಅನ್ನ ತಿಂತಾಯಿದ್ದೀವಿ, ಅನ್ನ ತಿಂದಿದ್ದೀವಿ. ಹಾಗಾಗಿ ಎಲ್ಲಿವರೆಗೂ ನಮಗೆ ತಾಕತ್ತಿರುತ್ತೋ ಅಲ್ಲಿವರೆಗೂ ಪಾಠ ಮಾಡ್ತೀವಿ. ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಜೀವ ಅಂತ ಜೀವನ ಮಾಡ್ತಾ ಇದ್ದೀವಿ.